ಕಾಂಗ್ರೆಸ್ನ ವತಿಯಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಸಂವಿಧಾನ ದಿನಾಚರಣೆಯನ್ನು ಆಚರಿಸಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ಬರೆದ ಸಂವಿಧಾನ ಓದು ಎಂಬ ಪುಸ್ತಕವನ್ನು ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಎಲ್ಲಾ ವಲಯಗಳಿಗೆ ವಿತರಿಸುವ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಯಿತು. ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಕೃಷ್ಣ ಪ್ರಸಾದ್ ಆಳ್ವಾ ಅವರು ಸಂವಿಧಾನವನ್ನ ಪ್ರತಿಯೊಬ್ಬರು ಅರಿತು ಬಾಳಿದ್ರೆ ಸಮಾಜದಲ್ಲಿ ಯಾವುದೇ ಸಂಘರ್ಷಕ್ಕೆ ಅವಕಾಶ ಇಲ್ಲ. ಒಬ್ಬರು ಇನ್ನೊಬ್ಬರ ಹಕ್ಕುಗಳ ಮೇಲೆ ದಬ್ಬಾಳಿಕೆ ನಡೆಸಿದಾಗ ಸಮಾಜದಲ್ಲಿ ಅಶಾಂತಿ ಉಂಟಾಗ್ತದೆ. ಇದನ್ನ ತಡೆಯಲು ಪ್ರತಿಯೊಬ್ಬ ನಾಗರಿಕನು ಭಾರತದ ಸಂವಿಧಾನವನ್ನ ಅರಿತು ಬಾಳುವಂತಹ ಉದ್ದೇಶದಿಂದ ಸರ್ಕಾರವು ಸಂವಿಧಾನ ದಿನಾಚರಣೆಯನ್ನ ಹಮ್ಮಿಕೊಂಡಿದೆ. ಈ ದಿನಗಳ ಮೂಲಕ ಮತ್ತೊಮ್ಮೆ ಸಂವಿಧಾನವನ್ನ ಅರಿಯುವಂತಹ ಕೆಲಸ ಆಗಬೇಕು ಎಂದರು. ಸಂವಿಧಾನದ ವಿಚಾರವಾಗಿ ಮಾತನಾಡಿದ ಕೆಪಿಸಿಸಿ ಸಂಯೋಜಕರಾದ ನ್ಯಾಯವಾದಿ ನೂರುದ್ದೀನ್ ಸಲ್ಮಾರ ಅವರು ಭಾರತದ ಸಂವಿಧಾನವು ಅಂಗೀಕಾರಗೊಂಡು ಇಂದಿಗೆ ಸರಿಸುಮಾರು 76 ವರ್ಷ ಕಳೆದ್ರು ಇನ್ನು ಕೂಡ ಸಂವಿಧಾನದ ವಿಚಾರಗಳನ್ನ ಅರಿಯದೆ ಕೆಲವು ಜನರು ಸಂವಿಧಾನ ವಿರೋಧಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಂವಿಧಾನ ಓದು ಪುಸ್ತಕವನ್ನ ವಿತರಿಸುವ ಮೂಲಕ ಜನರಿಗೆ ಸಂವಿಧಾನದ ಅರಿವು ನೀಡುವ ಕಾರ್ಯ ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ಆರ್ಯಾಪು ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಗಿರೀಶ್ ರೈ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶರುಣ್ ಸಿಕ್ವೇರ ಸಾಮಿತಡ್ಕ, ಕಾರ್ಯದರ್ಶಿಗಳಾದ ಇಬ್ರಾಹಿಂ ಬಾತಿಷಾ ಸಲ್ಮಾರ, ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರಾದ ಬಾಬು ಮರಿಕೆ, ಕಚೇರಿ ಕಾರ್ಯದರ್ಶಿ ಜೋನ್ ಸಿರಿನ್ ಮತ್ತಿತರರು ಉಪಸ್ಥಿತರಿದ್ದರು. ಅಂದಿನಿಂದ ಇಂದಿನವರೆಗೆ ಈ ಭಾರತದ ಪ್ರತಿಯೊಬ್ಬರಿಗೆ ಕೂಡ ನ್ಯಾಯ ಸಿಗುವಂತಹ ಕೆಲಸ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬರೆದಂತಹ ಒಂದು ಸಂವಿಧಾನದ ಕಾಲದಿಂದ ಆಗಿದೆ. ಅಂದಿನ ಪ್ರಧಾನಮಂತ್ರಿಗಳಾಗಿದ್ದವರು ನಮ್ಮ ನೆಹರು, ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರು ಮಾಡಿದಂತಹ ಸಂವಿಧಾನದಲ್ಲಿ ಈ ರಿಸರ್ವೇಶನ್ ಇರಬಹುದು, ಮುಂತಾದ ಬೇರೆ ಬೇರೆ ವಿಚಾರಗಳಿರಬಹುದು, ಅದನ್ನು ತೆಗೆದು ಹಾಕಿದ್ರೆ ಇದು ರಿಸರ್ವೇಶನ್ ಇಲ್ಲವಾಗುವಂತಹ ಆ ಮೂಲಕ ಆ ಕಟ್ಟಕಡೆಯ ಸಮಾಜ ಮೇಲೆಗೆ ಬರುವಂತಹ ಒಂದು ಅವಕಾಶದಿಂದ ವಂಚಿತರಾಗುತ್ತಿದ್ದರು. ಆದರೆ ನೆಹರು ಅವರಾಗಿ ಮಾಡಲಿಲ್ಲ. ಅವರು ಏನು ರಿಸರ್ವೇಶನ್ ವಿಚಾರ ಸಂವಿಧಾನದಲ್ಲಿ ತಂದಿದ್ದಾರೆ ಅದನ್ನು ಜಾರಿಗೆ ತರುವಂತಹ ಕೆಲಸವನ್ನು ಜವಾಹರ್ಲಾಲ್ ನೆಹರು ಮಾಡಿದರು. ಮತ್ತು ಬರುವಂತೆ ಏನಾಯ್ತು ಹೇಳಿದ್ರೆ ಒಬ್ಬರ ಹಕ್ಕುಗಳ ಮೇಲೆ ದೌರ್ಜನ್ಯ ಮಾಡುವುದು, ಒಬ್ಬರ ಹಕ್ಕುಗಳ ಮೇಲೆ ಹೇರಲ್ಪಡುವುದು ಬರುವಂತಹ ಸಮಯದಲ್ಲಿ ಸಂವಿಧಾನದ ವಿಚಾರಗಳನ್ನು ತಿಳಿದುಕೊಳ್ಳದೆ ಈ ಅಕ್ರಮಗಳು ನಡೆಯುತ್ತ ಸಂದರ್ಭದಲ್ಲಿ ಸಂವಿಧಾನವನ್ನು ಅರಿಲಿಕ್ಕೆ, ಅದನ್ನು ಕಲಿಲಿಕ್ಕೆ, ಆ ಪ್ರಕಾರ ಅದನ್ನು ಮಾಡಲಿಕ್ಕೆ ಸುಲಭ ಹೋಗುವ ರೀತಿಯಿಂದ 5 ವರ್ಷಗಳ ಹಿಂದೆ ಈ ಕರ್ನಾಟಕದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಆರಂಭವಾಯಿತು. ಕಳೆದ ವರ್ಷ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 75ನೇ ಸಂವಿಧಾನ ದಿನಾಚರಣೆ 75 ವರ್ಷಗಳಾಯಿತು. 1 ವರ್ಷಗಳ ಕಾಲ ನಡೆಯಿತು. ಈ ವರ್ಷ ಸರ್ಕಾರ ಮಟ್ಟದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯುತ್ತಿದೆ. ಅದರೊಟ್ಟಿಗೆ ನಮ್ಮ ಪಕ್ಷದ ವತಿಯಿಂದ ಅದು ಕೂಡ ನನಗೆ ಬಹಳ ಸಂತೋಷ. ಯಾಕಂದ್ರೆ ನಾನು ಕೂಡ 20 ವರ್ಷಗಳ ಹಿಂದೆ ಈ ಸಂವಿಧಾನದ ಜಾಗೃತಿ ಚಳವಳಿಯ ಒಂದು ಭಾಗವಾಗಿ ಪುತ್ತೂರು ತಾಲೂಕಿನಲ್ಲಿ 1 ವರ್ಷಗಳ ಕಾಲ ನಾವು ಕೆಲಸ ಕಾರ್ಯ ನಿರ್ವಹಿಸಿದ್ದೇವೆ. ನಮ್ಮ ಕೆ.ರಾಚಾರ್ಯ ಅವರ ಅಧ್ಯಕ್ಷರು ನಾನು ಕಾರ್ಯದರ್ಶಿಯಾಗಿ ಮಾಡಿದ್ದೇವೆ. ಈಗ ನಮ್ಮ ಬ್ಲಾಕ್ನ ಅಧ್ಯಕ್ಷರಾದಂತಹ ಕೃಷ್ಣ ಪ್ರಸಾದ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ನಮ್ಮ ಪ್ರತಿಯೊಂದು ವಲಯಗಳಿಗೆ, ಪ್ರತಿಯೊಂದು ಗ್ರಾಮಗಳಿಗೆ ಅದನ್ನು ಮುಟ್ಟಿಸಿ ಸಂವಿಧಾನವನ್ನು ಓದಬೇಕು, ತಿಳಿದುಕೊಳ್ಬೇಕು, ಆ ಮೂಲಕ ನಡಿಬೇಕು ಎಂಬ ಆಶಯಕ್ಕೆ ಅವರು ಕೈ ಹಾಕಿದ್ದಾರೆ. ಅವರ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೇವೆ. ಇಂತಹ ಒಂದು ಪ್ರೇರಣೆ ಪ್ರತಿಯೊಂದು ಬ್ಲಾಕಿನಲ್ಲಿ ಕೂಡ ಬರಲಿ, ಆ ಮೂಲಕ ಸಂವಿಧಾನವನ್ನು ಕಲಿಯುವಂತ ಅವಕಾಶ ಬರಲಿದೆ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದ. ಜೈ ಭಾರತ್.